ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಎಂಬ್ರಾಯ್ಡ್ರಿ. ಇವತ್ತು ಬಂದುಬಿಟ್ಟು ನಾನು 7 ಗಂಟೆಗೆ ಬಂದಿದ್ದೀನಿ. ಸೊ ಬ್ಲೌಸ್ ಸಿಕ್ಕಾಪಟ್ಟೆ ಅರ್ಜೆಂಟ್ ಇದೆ ಹೇಳಿದ್ನಲ್ವಾ, 1-2-3 ಡೇಸ್ ಸ್ವಲ್ಪ ನಾನು ಬೇಗ ಬಂದರೆ ಬೇಗ ಕೆಲಸ ಆಗುತ್ತೆ ಅಂತ. ಸೊ ಇವತ್ತು ಕೂಡ ಬೇಗ ಬಂದಿದ್ದೀನಿ 7ಗೆ. ಸೊ ರಾತ್ರಿ ಹೋದಾಗಲೇ 11 ಆಗೋಯಿತು. ಸೊ ಮನೆಗೆ ಹೋಗಿ ಎಲ್ಲ ಊಟ ಮಾಡಿ ಮಲ್ಕೊಳ್ಳೋದೇ ಅಷ್ಟೊತ್ತಾಯಿತು. ಸೊ ಇವಾಗ ಅದಕ್ಕೆ ಮತ್ತೆ ಬೇಗ ಬಂದಿದ್ದೀನಿ. ಯಾಕಂದರೆ ನಾನು ಡೈಲಿ ಒಂದು 8 ಬ್ಲೌಸ್ ಆದರೂ ನಾನು ಕಂಪ್ಲೀಟ್ ಮಾಡಲೇಬೇಕು, ಅಷ್ಟು ಕೆಲಸ ಇದೆ. ಸೊ ಇವತ್ತು ಕೂಡ ಅಷ್ಟೇ ಒಂದು ಮದುವೆದು ಬ್ಲೌಸ್ನ ಹಾಕ್ಕೊಳ್ತಾ ಇದ್ದೀನಿ, 4 ಮದುವೆ ಬ್ಲೌಸು. ಅದು ಬಂದ್ಬಿಟ್ಟು ಎಲ್ಲ ಆಲ್ಮೋಸ್ಟ್ ನಿಮ್ಗೆ ಹೇಳಿದ್ನಲ್ಲ, ಬೋಟ್ನಿಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಪೂರ ಅಂತೇಳಿ. ಸೊ ಅಷ್ಟು ಡಿಸೈನ ತೋರಿಸ್ತೀನಿ. ಇವತ್ತು ಫುಲ್ಲು ಬೋಟ್ನಿಕ್ಕೆ ಹಾಕೋಣ ಅಂತ, ಯಾಕಂದರೆ ಅವ್ರದ್ದು ಕುಚ್ಗೂ ಕೊಡಬೇಕು. ಅವ್ರಿಗೆ ಶನಿವಾರದಷ್ಟೊತ್ತಿಗೆ ಅಂದರೆ ಶುಕ್ರವಾರ ಕೊಡಬೇಕಂತೆ. ಸೊ ಇವತ್ತು ಆಲ್ರೆಡಿ ಬುಧವಾರ. ಇವತ್ತೆಲ್ಲ ವರ್ಕ್ ಹಾಕಿ ನಾನು ಕುಂದನೆಲ್ಲ ಹಾಕಿ ಕೊಡೋದು ಟೈಮ್ ಅಷ್ಟೇ ಆಗುತ್ತೆ. ಹಾಗಾಗಿ ಇವತ್ತು 3 ಕುಚ್ಚು ಅಂದರೆ 3ಕ್ಕೂ ಸೇಮ್ ಡಿಸೈನು, ಒಂದು ಮಾತ್ರ ಬೇರೆ ಡಿಸೈನ್ ಹೇಳಿದ್ದಾರೆ. ಸೊ ಅದು ಬಂದುಬಿಟ್ಟು ಹೊಸ ಡಿಸೈನು, ಅದನ್ನು ಪರ್ಚೇಸ್ ಮಾಡಬೇಕು ನಾನು ಇವಾಗ. ಅದನ್ನೇ ಇವಾಗ ಅವ್ರ ಹತ್ರ ಪರ್ಚೇಸ್ ಮಾಡಿಬಿಟ್ಟು ನಾನು ಕಂಪ್ಯೂಟರ್ಗೆ ಹಾಕ್ಕೊಂಡು ಡಿಸೈನ್ನ ಹಾಕಬೇಕು. ಸೊ ಇದು ಮಿಷಿನ್ನ ಆನ್ ಮಾಡಿದ್ದೀನಿ ನೋಡಿ, ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಇವತ್ತು ಪೂರ ಇಷ್ಟು ನಾನು ವರ್ಕ್ ಹಾಕಬೇಕು. ಬಟ್ ಬ್ಲೌಸ್ ಎಲ್ಲ ಏನಂದರೆ ಪ್ರಾಬ್ಲಮ್ಮು, ಸೇಮ್ ಕಲರೇ ಇದೆ, ಇವೆರಡೇ ಚೇಂಜ್ ಇರೋದು. ಇನ್ನು ಇದು ಎರಡು ಒಂದೇ ಥರ ಇದೆ, ಅದು ಹೆಂಗೆ ಕಾಣುತ್ತೋ ಗೊತ್ತಿಲ್ಲ. ಸೊ ಕಲರ್ನ ಒಂಚೂರು ತೆಗೆದಿಟ್ಟಿದ್ದೀನಿ. ಎಲ್ಲ ಪೀಸು ನೆನೆ ಕುಚ್ಚು ಕೊಟ್ಬಿಟ್ಟು ನೋಡಿ ಎಲ್ಲನೂ ತೆಗೆದಿಟ್ಟಿದ್ದೀನಿ. ಪೀಸ್ ಇಷ್ಟು ಇವತ್ತು ನಾನು ಹಾಕ್ಕೊಳ್ಳೇಬೇಕು, ಈಗ ಕಂಪ್ಲೀಟ್ ಮಾಡಲೇಬೇಕು. ಸೊ ಇದು ಅಷ್ಟೇ ಯಾವುದೋ ಒಂದು ಮದುವೆ ಬ್ಲೌಸು. ಇದು ಬಂದು 4 ಕೊಟ್ಟಿದ್ದರು. ಸೊ ಮತ್ತೆ ನಿನ್ನೆ ಬಂದುಬಿಟ್ಟು ಮತ್ತೆ ಸಂಜೆ 2 ಕೊಟ್ಟಿದ್ದಾರೆ. ಟೋಟಲ್ 6 ಆಗಿದೆ. ಸೊ ಫೈನಲಿ ನೋಡಿ ಈ ಥರ ಡಿಸೈನ್ ಇದೆ. ಇವ್ರು ಬಂದುಬಿಟ್ಟು 6 ಕೂಡ 500 ರೂಪಾಯಿ ಡಿಸೈನ್ನೇ ಕೇಳಿದ್ದಾರೆ. ಹಾಗಾಗಿ ಒಟ್ಟು ಟೋಟಲ್ ಇವ್ರದ್ದು ಇವತ್ತಿಗೆ ಅಲ್ಲೊಂದು ಇಟ್ಟಿದ್ದೀನಿ, ಅದು ಕೂಡ ಬ್ಯಾಕ್ ಹಾಕಬೇಕು. ಇಲ್ಲೊಂದು ಇಟ್ಟಿದ್ದೀನಿ, ಇದು ಕೂಡ ಬ್ಯಾಕ್ ಹ್ಯಾಂಡೆಲ್ಲ ಹಾಕಿ ಇಟ್ಟಿದ್ದೀನಿ. ಸೊ ಇದು ಕೂಡ ಬ್ಯಾಕ್ ಹಾಕಬೇಕು. ಸೊ ಫಸ್ಟು ಅದು ಕಂಪ್ಲೀಟ್ ಮಾಡಿಬಿಡೋಣ. ಸೊ ಇದನ್ನು ಅಷ್ಟೇ, ಇವಾಗ ಇದು ಕೂಡ ಬ್ಯಾಕು ಫ್ರಂಟು ಹಾಕಿ ಕೊಡಬೇಕು. ಇದು ನೋಡಿ ಎಲ್ಲನೂ ಕುಚ್ಚಿಗೆ ರೆಡಿ ಮಾಡಿದ್ದೀನಿ. ಕುಚ್ಚಿಗೂ ಕೊಡೋಕ್ಕೆ ರೆಡಿ. 4 ಸೀರೆ ಇದ್ದಾವೆ. ಸೊ 4 ಸೀರೆನೂ 250 ಕುಚ್ಚು ಹೇಳಿದ್ದಾರೆ. ಹಂಗೆ ಇದರಲ್ಲಿ ಕುಂದನ್ ಹಾಕೋಕ್ಕೆ ಅವ್ರಿಗೂ ಕೊಟ್ಟಿದ್ದೀನಿ. ಸೊ ಕುಂದನ್ ಹಾಕೋಕ್ಕೆ ಮತ್ತು ಕುಚ್ಚು ಹಾಕೋಕ್ಕೆ ಎಲ್ಲ ಅಂದರೆ ಒಂದೇ ಮನೆಯವ್ರಿಗೆ ಹೇಳಿರೋ ಅಂಥದ್ದು. ಸೊ ಅವರಿಬ್ಬರು ಕುಚ್ಚು ಹಾಗೆ ಕುಂದನ್ ಇಬ್ಬರೂ ಹಾಕಿ ಕೊಡ್ತಾರೆ. ನಾನು ಆವಾಗಲೇ ಹೇಳಿದೆ ಅಲ್ವಾ, 4 ಬ್ಲೌಸಲ್ಲಿ ಬಂದುಬಿಟ್ಟು 4 ಬ್ಲೌಸಲ್ಲೂ ಕೂಡ ಅವರು ಒಂದೇ ಸೇಮ್ ಡಿಸೈನೇ ಹಾಕಿಸ್ಕೊಂಡಿದ್ದಾರೆ, ಒಂದು ಮಾತ್ರ ಬೇರೆ ಹಾಕಿಸ್ಕೊಂಡಿದ್ದಾರೆ. ಇವಾಗ ಅದು ಆಲ್ಮೋಸ್ಟ್ ಒಂದು ಕಂಪ್ಲೀಟ್ ಮಾಡಿದ್ದೀನಿ, ಇನ್ನೂ 2 ಹಾಕ್ತಾ ಇದ್ದೀನಿ. ಆ್ಯಕ್ಚುಲಿ ಅವ್ರಿಗೆ ಶುಕ್ರವಾರಕ್ಕೆ ನಾನು 4 ಸೀರೆ ಕುಚ್ಚು ಹಾಕಿ ರೆಡಿ ಮಾಡಿ ಬ್ಲೌಸು ಕೂಡ ರೆಡಿ ಮಾಡಬೇಕು. ಸ್ವಲ್ಪ ದೊಡ್ಡ ಡಿಸೈನೇ ಇದು. ಸೊ ಇದು ಪ್ರೈಸ್ ಬಂದುಬಿಟ್ಟು 1,500. ನಾನು ಆಲ್ರೆಡಿ ಒಂದು ಸಲ ತೋರಿಸಿದ್ದೀನಿ. ಸೊ ಬನ್ನಿ, ಅದನ್ನು ಹ್ಯಾಂಡ್ ಆಗ್ತಿದೆ, ಒಂದು ಬ್ಯಾಕ್ ಆಗ್ತಿದೆ, ಒಂದು ರೆಡಿಯಾಗಿದೆ. ಹಾಗೆ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಸೊ ಇನ್ನು ಒಂದು ಡಿಸೈನು, ಹೊಸ ಡಿಸೈನು, ಅದನ್ನು ಸೆಟ್ ಮಾಡಿದ್ದೀನಿ, ಅದು ಕೂಡ ತುಂಬ ಚೆನ್ನಾಗಿದೆ. ಸೊ ಅದನ್ನು ಹಾಕಬೇಕಾದ್ರೆ ಇವತ್ತು ವಿಡಿಯೋ ಮಾಡಿ ತೋರಿಸ್ತೀನಿ. ಸೊ ಇವತ್ತಿಂದ ನಾನು ಆಲ್ಮೋಸ್ಟ್ 4 ಇವತ್ತು ವರ್ಕ್ ಮಾಡೋದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಯಾವ್ಯಾವ ಡಿಸೈನ್ ಹಾಕಿದೆ, ಎಷ್ಟು ಹಾಕಿದ್ದೀನಿ, ಆ ಪ್ರೈಸ್ ಏನು ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಹತ್ರ ಹಾಗೆ ಶೇರ್ ಮಾಡ್ತಾ ಹೋಗ್ತೀನಿ. ನೋಡಿ ಇದು ಬಂದುಬಿಟ್ಟು ಹ್ಯಾಂಡ್ ಆಗ್ತಾ ಇದ್ದೀನಿ ನಾನು. ಸೊ ಇದು 3ನೇ ಬ್ಲೌಸು, ಇದು ಬಂದು 2ನೇ ಬ್ಲೌಸು. ಸೊ ಇದೆಲ್ಲ ಆಲ್ಮೋಸ್ಟ್ ಹ್ಯಾಂಡ್ ಹಾಕಿದ್ದೀನಿ. ಸೊ ಹ್ಯಾಂಡ್ ಹಾಕ್ಬಿಟ್ಟು ಇದಕ್ಕೆ ಬ್ಯಾಕ್ ಹಾಕ್ತಾಯಿದ್ದೀನಿ. ಸೊ ಒಂದು ಕಲರ್ ಇದು ಕಂಪ್ಲೀಟ್ ಆಗಿದೆ. ಸೊ ಇವಾಗ 2ನೇ ಕಲರ್ನ ಹಾಕ್ತಾಯಿದ್ದೀನಿ. ಸೊ ಇದು ಬಂದುಬಿಟ್ಟು ಒಂಥರ ಕ್ರೀಮಿ ಕಲರ್, ಒಂಥರ ಬಿಸ್ಕೆಟ್ ಕಲರ್ ಅಂತಲ್ಲ, ಆ ಥರ ಕಲರ್ ಇದು. ಸೊ ಇದು ಬಂದುಬಿಟ್ಟು 2ನೇ ಬ್ಲೌಸ್. ಇದು ಚೆನ್ನಾಗಿದೆ ಡಿಸೈನ್, ನಂಗೆ ಸಖತ್ ಇಷ್ಟ ಆಯಿತು. ಸೊ ಇದು 2ನೇ ಬ್ಲೌಸು. ಸೊ ಇಲ್ಲಿದೆ ನೋಡಿ, ಇದು 1ನೇ ಬ್ಲೌಸು. ಇದು ಫಸ್ಟ್ ಬ್ಲೌಸ್ ನಾನು ಹಾಕಿರೋಂಥ. ಇದು ಕುಂದನೂ ಕೊಡಬೇಕು, ಒಂದೇ ಸಲ 2 ಬ್ಲೌಸ್ ಆದಾಗ ಕೊಡೋಣ ಅಂತ ಅಂದ್ಕೊಂಡೆ. ಸುಮ್ಮನೆ ಪದೇ ನನಗೂ ಓಡಾಡೋಕ್ಕಾಗಲ್ಲ ಅಂತೇಳಿ. ಸೊ ಇದು ರೆಡಿ ಆದಮೇಲೆ ಕೊಡಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ. ಇದೆಲ್ಲ ಕುಂದನ್ ಹಾಕಿದ್ಮೇಲೆ ತುಂಬ ಚೆನ್ನಾಗುತ್ತೆ, ಕಟ್ ವರ್ಕ್ ಡಿಸೈನು. ಸೊ ತುಂಬ ಚೆನ್ನಾಗಿ ಬಂದಿದೆ. ಸೊ ಇದು ಬಂದುಬಿಟ್ಟು ಹ್ಯಾಂಡು. ಸೊ ಇದು ಬಂದು ನೋಡಿ ಬ್ಯಾಕು. ಸೊ ಇದು ಕಾಂಬಿನೇಷನ್ನು ಆ್ಯಕ್ಚುಲಿ ಇಲ್ಲವೇ ಇಲ್ಲ ಕಾಂಬಿನೇಷನು. ಸೊ ಇದು ಬಂದುಬಿಟ್ಟು ಈ ಕಲರ್ ಸ್ವಲ್ಪ ಮ್ಯಾಚ್ ಮಾಡಿ ಹಾಕ್ಕೊಟ್ಟಿದ್ದೀನಿ ಅಷ್ಟೇ. ಹಂಗಾಗಿ ಸೊ ಇಷ್ಟೇ. ಇವತ್ತು ಮೊದಲು ಒಂದು ಡಿಸೈನ ಹಾಕಿದ್ದೀನಿ. ಸೊ ಅದು 2ನೇದು, ಆ ಕಡೆದು 3ನೇದು. ಸೊ ಇದಿಷ್ಟು ಆದಮೇಲೆ ಇಲ್ಲೊಂದಿದೆ ನೋಡಿ, ಇದು ಕೂಡ ಅಷ್ಟೇ. ಇದು ರನ್ನಿಂಗೇ ಬಂದಿದೆ, ಇದಕ್ಕೂ ಕಾಂಬಿನೇಷನ್ ಇಲ್ಲ. ಸಿಲ್ವರ್ ಟಚ್ ಕೊಡಿ ಅಂತ ಹೇಳಿದ್ದಾರೆ. ಸೊ ಇದು ಬೇರೆ ಡಿಸೈನ್, ಇದೊಂದು ಮಾತ್ರ ಬೇರೆ ಡಿಸೈನು. ಸೊ ಒಟ್ಟು ಇವತ್ತು 4 ಬ್ಲೌಸು ನಾನು ಕಂಪ್ಲೀಟ್ ಮಾಡಲೇಬೇಕು. ಎನಿ ಕಾಸ್ಟ್ ಏನಾದರೂ ಮುಗಿಸ್ಲೇಬೇಕು ನಾನು. ಅದು ಬೋಟ್ನೆಕ್ ಹಾಕಿರೋ ಎಲ್ಲದರಲ್ಲೂ ನನಗೆ ಈ ಕಾಂಬಿನೇಷನ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನೀವು ಯಾರಾದರೂ ಸ್ಯಾರಿಗಳು ತಗೊಳ್ಳೋರಿದ್ರೆ ಪ್ಲೀಸ್ ಈ ಥರ ಕಾಂಬಿನೇಷನ್ ಇರುವಂತಹ ಸ್ಯಾರಿಗಳು, ಈ ಥರ ಪ್ಲೇನ್ ಬರುವಂತಹ ಬ್ಲೌಸ್ಗಳನ್ನು ತೊಗೊಳ್ಳಿ. ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನು. ನೋಡಿ ಅದರಲ್ಲಿ ಸ್ವಲ್ಪ ಇದರಲ್ಲಿ ಹೆಂಗೆ ಕಾಣಿಸ್ತಾ ಇದೆ, ಎದ್ದು ಸಕ್ಕತ್ತಾಗಿ ಕಾಣಿಸ್ತಿದೆ ಈ ಕಲರು. ಸೊ ಇದ್ರ ಮೇಲಂತೂ ಹೆಂಗೆ ಕಾಣಿಸ್ದೆ ಗೊತ್ತಾ. ಸೊ ಅದರಲ್ಲಿ ನೋಡಿ ಹೆಂಗೆ ಕಾಣಿಸ್ತಾ ಇದೆ, ಸ್ವಲ್ಪ ಡಲ್ ಆ ಥರ.
ಸೊ ಈ ಥರ ಆದಷ್ಟು ನೋಡಿ ಈ ಥರ ಕಲರ್ಗಳನ್ನ ತಗೊಳ್ಳಿ. ಸಖತ್ತಾಗಿ ಕಾಣಿಸಿದೆ ಮಾತ್ರ. ಇದಂತೂ ಹಾಕ್ಕೊಂಡ್ರೆ ಸೂಪರಾಗಿ ಕಾಣಿಸುತ್ತೆ, ಅಷ್ಟು ಚೆನ್ನಾಗಿದೆ ಕಾಂಬಿನೇಷನ್. ಇದು ಫೈನಲಿ ಲಾಸ್ಟ್ ಬ್ಲೌಸ್ ಅವ್ರದ್ದು ಹಾಕ್ತಾ ಇರೋದು. 4 ಬ್ಲೌಸಲ್ಲಿ 3 ಈ ವರ್ಕು, ಒಂದು ಡಿಫ್ರೆಂಟ್ ಆಗ್ತದೆ. ಇದು ಹೊಸದೇ, ಇದನ್ನು ನಾನು ಪರ್ಚೇಸ್ ಮಾಡಿ ಹಾಕ್ಕೊಳ್ತಾ ಇರೋದು. ಸೊ ಇನ್ನೊಂದು ಏನಂದರೆ ಇದು ಲಾಸ್ಟ್. ಸೊ ಇದೆಲ್ಲ ಫೈನಲ್ ಫಿನಿಶಿಂಗ್ ಆದಮೇಲೆ ಒಂದ್ಸಲ ತೋರಿಸ್ತೀನಿ ಯಾವ ಥರ ಹಾಕಿದ್ದೀನಿ, ಹೆಂಗೆ ಬಂದಿದೆ ಅಂತ ಹೇಳಿಬಿಟ್ಟು. ಇದಕ್ಕೆ ಬಂದುಬಿಟ್ಟು ಕಾಂಬಿನೇಷನ್ನೇ ಇಲ್ಲ. ಸೊ ಅವ್ರು ಬಂದುಬಿಟ್ಟು ಸಿಲ್ವರ್ನ ಮಿಕ್ಸ್ ಮಾಡಿ ಅಂತ ಹೇಳಿದ್ದಾರೆ. ಹಾಗಾಗಿ ನಾನು ಸಿಲ್ವರು ಮತ್ತು ಗೋಲ್ಡ್ ಎರಡನ್ನೇ ಕಾಂಬಿನೇಷನ್ ಕೊಟ್ಟು ಹಾಕ್ತಾ ಇದ್ದೀನಿ. ಸೊ ನೋಡೋಣ ಫೈನಲಿ ಯಾವ ಥರ ಬರುತ್ತೆ ಸಿಲ್ವರ್ ಗೋಲ್ಡ್ ಕಾಂಬಿನೇಷನ್ ಹಾಕ್ತಾ ಇರೋದು. ಸೊ ಫೈನಲಿ ಬಂದ ಮೇಲೆ ತೋರಿಸ್ತೀನಿ ಆ್ಯಂಡ್ ಯಾವ ಥರ ಬಂದಿದೆ ಅಂತ ನೋಡಿ. ಫೈನಲಿ ಕರೆಂಟು ಕೂಡ ಹೋಯ್ತು. ಸೊ ಬೆಳಿಗ್ಗೆಯಿಂದ ಸಿಕ್ಕಾಪಟ್ಟೆ ಕರೆಂಟಿಗೂ ಗೈಸ್ ಎಲ್ಲ ಹೋಗಿ ಬಂದು ಮಾಡ್ತಾಯಿದೆ. ನನಗೆ ಹಿಂಗಾದರೆ ಏನಾಗೋದು ಗೊತ್ತಾ, ಮೇನ್ ಪ್ರಾಬ್ಲಮ್ಮು ಸ್ಟಿಚ್ ಚೇಂಜ್ ಆಗಿಬಿಡುತ್ತೆ. ಸೊ ಇಲ್ಲಿ ಬರೋ ಸ್ಟಿಚ್ ಎಷ್ಟು ಕೇರ್ಫುಲ್ಲಾಗಿ ಸೆಟ್ ಮಾಡಬೇಕಂದ್ರೆ ನಾವು ಸ್ಟಿಚ್ನ. ಸೊ ನೋಡಿ ನಾನು ಈ ಥರ ಮಾರ್ಕ್ ಮಾಡ್ಕೊತೀನಿ. ಸೊ ಎಲ್ಲರೂ ಈ ಥರ ಮಾರ್ಕ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು. ಸೊ ನೋಡಿ ಈ ಥರ ನಾನು ಇಲ್ಲಿಂದ ಹಾಕ್ಕೊಳ್ಬೇಕಾಯಿತು. ಸೊ ಫ್ರೇಮ್ಗೆ ತಡೆಯುತ್ತೆ, ಒಂದು ಚೂರು ಗ್ಯಾಪ್ ಕೊಟ್ಟು ಹಾಕ್ಕೊಂಡಿದ್ದೀನಿ. ಸೊ ಇನ್ನು ಫೋಲ್ಡಿಂಗಲ್ಲಿ ಹೊರಟೋಗುತ್ತೆ ಬಿಡಿ ಅದು. ಸೊ ಇಲ್ಲಿಗೆ ಅವ್ರಿಗೆ ಬ್ಲೌಸ್ ಕರೆಕ್ಟಾಗಿ ಇಲ್ಲಿಗೆ ಅಳತೆ ಇದೆ. ಸೊ ಇಲ್ಲಿ ಕರೆಕ್ಟಾಗಿ ಹಾಕ್ಕೊಂಡಿದ್ದೀನಿ. ಸೊ ನೀವು ನೋಡಿಕೊಂಡು ಕರೆಕ್ಟಾಗಿ ಮೆಜರ್ಮೆಂಟ್ನ ಮಾಡಿಕೊಂಡು ಬ್ಲೌಸ್ನ ಹಾಕ್ಕೊಳ್ಳಿ. ಬ್ಲೌಸ್ ಎಲ್ಲ ರೆಡಿ ಆದಮೇಲೆ ಯಾವ ಥರ ಬಂದಿದೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ಬಿಟ್ಟು ಕುಂದನ ಕೊಟ್ಬಿಡ್ತೀನಿ. ಸೊ ಯಾಕಂದರೆ ನಾನು ಶುಕ್ರವಾರ ಬೆಳಿಗ್ಗೆ ನಾನು ಎಲ್ಲನೂ ಕೊಡಬೇಕು. ಯಾಕಂದರೆ ಕುಂದನು ಇದು ಬಂದು ಸ್ವಲ್ಪ ದೊಡ್ಡ ಡಿಸೈನ್ ಅಲ್ವಾ. ಸೊ ಕುಂದನ ಹಾಕೋದು ತುಂಬಾ ಲೇಟ್ ಮಾಡ್ತಾರೆ, ಎಲ್ಲ ದಾರ ಕಟ್ ಮಾಡಿ ಎಲ್ಲ ಹಾಕೋದು ಲೇಟ್ ಆಗುತ್ತೆ. ಹಂಗಾಗಿ ಸೊ ಅದೆಲ್ಲ ರೆಡಿ ಆದಮೇಲೆ ಒಂದ್ಸಲ ಸಾಧ್ಯ ಆದರೆ ವಿಡಿಯೋ ಮಾಡ್ತೀರಿ. ತುಂಬ ಅರ್ಜೆಂಟ್ ಇದ್ದರೆ ಬೇಗ ಇವತ್ತು 3 ಬ್ಲೌಸ್ ಮಾಡಬೇಕಾಗಿತ್ತು. ಕಾಂಬಿನೇಷನ್ ಸಖತ್ತಾಗಿ ಬಂದಿತ್ತು. ಬಟ್ ಅದು ಏನಾಯ್ತಂದರೆ ಕೊಟ್ಬಿಟ್ಟೆ, ಅವರು ಬಂದರು ಅರ್ಜೆಂಟ್ ಇತ್ತು ಕೊಟ್ಬಿಟ್ಟೆ. ಹಂಗಾಗಿ ನಾನು ವಿಡಿಯೋ ಮಾಡಿಲ್ಲ, ಇಲ್ಲಾಂದರೆ ನಿಜವಾಗ್ಲೂ ವಿಡಿಯೋ ಮಾಡ್ತಾಯಿದ್ದೆ. ಅದು ಸಖತ್ತಾಗಿ ಬಂದಿತ್ತು ಕಾಂಬಿನೇಷನು. ಕಟ್ ವರ್ಕ್ ಹಾಕಿದ್ದೆ, ಸಖತ್ತಾಗಿತ್ತು. ಕಲರ್ ಸೂಪರಾಗಿ ಬಂದಿತ್ತು. ಅದು ನಾನು ತೋರಿಸ್ಬೇಕು ಅಂದ್ಕೊಂಡೆ, ಬಟ್ ಅವರು ತುಂಬ ಬೇಗ ಬಂದರು. ನಾನು ಹೋಗಿ ತಗೊಂಡು ಬಂದು ಹೊಲಿದು ಕೊಟ್ಬಿಟ್ಟೆ. ಹಂಗಾಗಿ ನಾನು ಅದು ವಿಡಿಯೋ ಮಾಡೋಕ್ಕಾಗಿಲ್ಲ. ಇಲ್ಲಾಂದರೆ ಆ 3 ಬ್ಲೌಸು ಸೂಪರಾಗಿತ್ತು. ಎಲ್ಲ 800 ರುಪೀಸ್ ರೇಂಜಲ್ಲಿ ತುಂಬ ಚೆನ್ನಾಗಿತ್ತು ಡಿಸೈನ್. ಸೊ ಅವ್ರು ಏನು ಮಾಡೋಕ್ಕಾಗಲ್ಲ, ಇರೋದನ್ನು ತೋರಿಸ್ಬೇಕಷ್ಟೇ ಅಲ್ವಾ. ಸೊ ಇವಾಗ ಇದು 4 ಬ್ಲೌಸ್ ರೆಡಿ ಆದಮೇಲೆ ನಿಮಗೆ ಕಂಪ್ಲೀಟಾಗಿ ತೋರಿಸ್ತೀನಿ. ಎಲ್ಲ ತೋರಿಸ್ಬಿಟ್ಟೆ ಕುಂದನಕ್ಕೆ ಕೊಡ್ತೀನಿ. ಇನ್ನು ನಾನು ಬಂದು ಕೆಲಸ ಮಾಡ್ತಾ ಆಲ್ಮೋಸ್ಟ್ ಟೈಮ್ 10 ಆಗೋಯ್ತು. ಸೊ ಒಂದು ಡಿಸೈನ ಸೆಟ್ ಮಾಡ್ತಾ ಇದ್ದೆ. ಸೊ ಅದನ್ನು ಮುಗಿಸಿ ಮನೆಗೆ ಹೋಗೋಣ ಅಂದ್ಕೊಂಡೆ. ಈ ಟೈಮ್ ಬಂದು ಆಲ್ಮೋಸ್ಟ್ ಇವತ್ತು ಕೂಡ 10 ಆಯಿತು. ನೆನ್ನೆನೂ ಕೂಡ 10, ಮೊನ್ನೆನೂ 10. ಸೊ ಇವತ್ತು ಕೂಡ 10 ಆಗಿದೆ. ಸೊ ಫೈನಲಿ ನಾನು ಏನು ಅಂದ್ಕೊಂಡಿದ್ದೀನಿ, ಇವತ್ತು ಆ ಬ್ಲೌಸ್ ಅಷ್ಟು ಕ್ಲಿಯರ್ ಮಾಡಿದ್ದೀನಿ. ಸೊ ಇದೊಂದು ಪೆಂಡಿಂಗ್ ಇದೆ, ಇದೊಂದು ಫ್ರಂಟ್ ಹಾಕ್ಬಿಟ್ರೆ ಸೊ ನನಗೆ ಕ್ಲಿಯರ್ ಆಯಿತು. ನಾನು ಒಂದು ಮದುವೆ ಬ್ಲೌಸ್ ಇವತ್ತು ಕ್ಲಿಯರ್ ಮಾಡಬೇಕು ಅಂದ್ಕೊಂಡೆ, ಕ್ಲಿಯರ್ ಮಾಡಿದೆ. ಇನ್ನೂ 2 ಮದುವೆ ಬ್ಲೌಸ್ ಇದ್ದಾವೆ. ಸೊ ನಾಳೆ ಒಂದು ಬ್ಲೌಸ್ ಅಂದರೆ ಒಂದು ಮದುವೆದು 7 ಬ್ಲೌಸ್ ಇದ್ದಾವೆ. ನಾಳೆ ಅಷ್ಟು ಕ್ಲಿಯರ್ ಮಾಡಲೇಬೇಕು ನಾನು. ಸೊ ಅದಕ್ಕೆ ನಾಳೆನೂ ಕೂಡ ಬೇಗ ಬರೋಣ ಅಂದ್ಕೊಂಡಿದ್ದೀನಿ. 2 ಮದುವೆ ಬ್ಲೌಸ್ ಇದೆ. ಸೊ ಅದೆಲ್ಲ ಕ್ಲಿಯರ್ ಮಾಡಿಕೊಂಡ್ರೆ ಒಂದು ಸ್ವಲ್ಪ ಕ್ಲಿಯರ್ ಆಗುತ್ತೆ. ಸ್ವಲ್ಪ ಮೈಂಡ್ ಫ್ರೀ ಆಗುತ್ತೆ ಅಂತ ಹೇಳಿ ಆ್ಯಕ್ಚುಲಿ ಈ ವಾರನೇ ಕೊಡಬೇಕು. ನಾನು ಶನಿವಾರ ಅಷ್ಟೊತ್ತಿಗೆ ಎಲ್ಲ ಕ್ಲಿಯರ್ ಮಾಡಬೇಕು ಈ ವಾರ. ಅದಕ್ಕೆ ಈ ವಾರ ಎಲ್ಲ ಸ್ವಲ್ಪ ಬೇಗ ಬರ್ತಾಯಿದ್ದೀನಿ. ಸೊ ನಾಳೆನೂ ಕೂಡ ಸ್ವಲ್ಪ ಬೇಗ ಬರಬೇಕು, ಬೇಗ ಬಂದು ಕೆಲಸ ಮಾಡ್ಕೊಳ್ತೀನಿ. ಸೊ ಇವತ್ತು ಇಷ್ಟೇ. ಸೊ ಇದೆಲ್ಲ ರೆಡಿ ಆದಮೇಲೆ ನಿಮಗೆ ಅದನ್ನು ಕುಂದನೂ ಕೊಟ್ಟೆ, ತುಂಬ ಲೇಟ್ ಆಗುತ್ತೆ ಅಂತೇಳಿ ವೀಡಿಯೋ ಮಾಡೋದು ಎಲ್ಲ ತೋರಿಸ್ತೀನಿ. ಅಂದರೆ ಕುಂದನ ಆದಮೇಲೆ ತೋರಿಸ್ತೀನಿ. ಸೊ ಇವಾಗ ತೋರಿಸಿಲ್ಲ ಅಂದರೆ ಕುಂದನೆಲ್ಲ ರೆಡಿ ಆದಮೇಲೆ ಯಾವ ಥರ ಬಂದಿದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಸೊ ಇದು ಲಾಸ್ಟ್ ಬ್ಲೌಸ್, ಇದು ಕ್ಲಿಯರ್ ಮಾಡಿಬಿಟ್ರೆ ಆಲ್ಮೋಸ್ಟ್ ಎಲ್ಲ ಕ್ಲಿಯರ್ ಆಯಿತು. ಸೊ ಇವತ್ತಿಗೆ ಇಷ್ಟೇ. ನಾಳೆ ಬಂದುಬಿಟ್ಟು 7 ಬ್ಲೌಸ್ ಹಾಕಬೇಕು. ನಾಳೆ ಅದನ್ನು ವೀಡಿಯೋ ಮಾಡ್ತೀನಿ, ತೋರಿಸ್ತೀನಿ ಯಾವೆಲ್ಲ ಡಿಸೈನ್ ಹಾಕ್ತೀನಿ ಅಂತ. ಹಾಗೆ ನಾಳೆ ಬಂದುಬಿಟ್ಟು ಇದೆಲ್ಲ ಎಷ್ಟು ನಾನು ಇದೆಲ್ಲ ಯಾವ ಥರ ಡಿಸೈನ್ಸ್ ಹಾಕ್ತಿದ್ದೀನಿ, ಕುಂದನ ಹಾಕ್ತಿದ್ದೀನಿ, ಸೊ ಯಾವ ಥರ ಕಲರ್ ಬಂದಿದೆ ಅಂತ ಹೇಳ್ಬಿಟ್ಟು ನಾಳೆ ನಿಮಗೆ ವೀಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ. ಹಾಗೆ ಸೊ ಈ ವಿಡಿಯೋ ನೋಡಿದ್ರಲ್ವಾ, ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಚಿಕ್ಕ ಶೇರ್